ಕಾಂಗ್ರೆಸ್ನ 140 ಶಾಸಕರು ಕೂಡ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತಾಡಿದ್ದಾರೆ ಶಿವಾನಂದ ಪಾಟೀಲ್ರು. ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದು ಒಳ್ಳೇದಾಯ್ತು ಅಂದಿದ್ದಾರೆ. ಮಾಧ್ಯಮಗಳಿಗೆ ಆಹಾರ ಆಗೋದು ಬಂದಾಗ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿರೋದು ಒಳ್ಳೇದಾಯ್ತು. ಶಿವಾನಂದ ಪಾಟೀಲ್ ವಿಜಯಪುರದಲ್ಲಿ ಮಾತಾಡಿರೋದು. ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಮಾತಾಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದು ಇಬ್ರು ಮಾತಾಡ್ಕೊಂಡಿರೋದು, ಇಬ್ಬಿಬ್ರೆ ಬಗೆಹರಿಸಿಕೊಂಡಿರೋದು, ಗೊಂದಲಗಳಿರೋದು ಇಲ್ಲ ಅಂತ ಹೇಳಿದ್ರು ಕೂಡ ಎಲ್ಲಾ ಸಚಿವರಿಗೂ ಗೊತ್ತಿದ್ದಂತ ವಿಚಾರ, ಎಲ್ಲ ಶಾಸಕರಿಗೂ ಗೊತ್ತಿದ್ದಂತ ವಿಚಾರ. ಎಷ್ಟು ಮಟ್ಟಿಗೆ ಗೊಂದಲಗಳಿದೆ ಅನ್ನುವಂಥದ್ದು ಅದರ ಬಗ್ಗೆ ಈಗ ಶಿವಾನಂದ ಪಾಟೀಲ್ ಮಾತಾಡಿರೋದು. ಭಿನ್ನಮತ ಇಲ್ಲ ಅಂದಿದ್ದಾರೆ. ಜೊತೆಗೆ ಈಗ ಸಿಎಂ ಹಾಗೂ ಡಿಸಿಎಂ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಏನು ಮಾಡಿದ್ರು ಅದು ಬಹಳ ಒಳ್ಳೇದಾಯ್ತು. ಮುಂದೆ ಎಲ್ಲರ ಬಾಯಿಗೂ ಆಹಾರ ಆಗೋದು ತಪ್ಪಿತು ಅಂದಿದ್ದಾರೆ. ಜನ ನಾವೇನು ಒಕ್ಕಟ್ಟಿಲ್ವಾ? ಏನ್ ನಿಮ್ಗೇನು ಸಂಶಯ ಇದೆ? ನಮ್ಮಲ್ಲಿ ಯಾರೇ ಮುಖ್ಯಮಂತ್ರಿ ಆದ್ರೂ ನಾವು ಪಕ್ಷ ಬಹಳ ದೊಡ್ಡದು. ಪಕ್ಷದನ್ನ ನಾವು ಬಿಟ್ಕೊಡಕ್ ಆಗೋದಿಲ್ಲ. ಪಕ್ಷ ನಾವು ಹೋರಾಟ ಮಾಡ್ತೀವಿ. ಸರ್ಕಾರ ಅಂತೂ ನಾವು ಬ್ಯಾಡ್ ಅಂದ್ರೂ ಉಳಿತದೆ. ಇವ್ರಿಗೆ ಆತುರತೆ ಇದೆ ಲಘು ಗಾದಿ ಮೇಲೆ. ಬಹಳ ಚಲೋ ಆಯ್ತು. ದೇವ್ರ ಒಳ್ಳೆ ಬುದ್ಧಿ ಕೊಡ್ಲಿ. ಅವ್ರಿಬ್ರು ಕೂಡ ಆದಷ್ಟು ಲಘುನೇ ನಿಮ್ಗೆ ಏನ್ ಯಾರು ಕೊಡ್ತಾ ಇದಾರೆ ಇದನ್ನ ಬಂದ್ ಮಾಡ್ರಿ. ಆಲ್ರೆಡಿ ಉತ್ತರ ಕೊಟ್ಟಾರಲ್ಲ. ಹೈಕಮಾಂಡ್ ಹೇಳಿದ್ರೆ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಸಿಎಂ ಆಗ್ತಾರೆ ಅಂತ ಕದಲೂರು ಉದಯ್ ಈಗ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಹಿಂದೆಯೂ ಲೀಡರ್, ಮುಂದೆಯೂ ಲೀಡರ್. ಆದ್ರೆ ಡಿಕೆ ಶಿವಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಸಿಎಂ ಆಗೇ ಆಗ್ತಾರೆ ಅನ್ನುವಂತ ವಿಶ್ವಾಸವನ್ನ ಕದಲೂರು ಉದಯ್ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದಂತಹ ಕದಲೂರು ಉದಯ್ ಅವರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಸಿಎಂ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದ ನಂತರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಪರಿಸ್ಥಿತಿ ಹಿಂದೆನೂ ಒಂದೇ ತರ ಒಗ್ಗಟ್ಟಿನ ಇತ್ತು, ಇವಾಗೂ ಅದೇ ಇದೆ. ನಿಮ್ಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನು ಗೊಂದಲ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅಷ್ಟೇ ವಿಚಾರ, ಇನ್ನೇನಿದೆ? ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಪ್ರಯತ್ನಗಳು ತಾವು ಕೂಡ ನಡೆಸಿದಿರಿ. ಈಗಿರುವಂತ ಮಾಹಿತಿ ಪ್ರಕಾರ ನಿಮಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಯಾವಾಗ ಆಗ್ತಾರೆ ಸರ್? ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅವಾಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೈಕಮಾಂಡ್ ಕರೆದು ತೀರ್ಮಾನ ಕೊಟ್ರೆ ಅವತ್ತು ಆಗ್ತಾರೆ. ಅದರಲ್ಲಿ ಆ ನಂಬಿಕೆ ತಮಗಿದೆಯಾ ಸರ್ ಆಗ್ತಾರೆ ಅನ್ನೋದು? ಆಗ್ತಾರೆ. ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ದುಡಿದವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇದೆ. ಕಡೆಗೆ ಅಲ್ಲ ಸರ್, ಈಗ ತಾವು ಕೂಡ ಭೇಟಿಯಾಗಿದ್ರಿ, ಹೈಕಮಾಂಡ್ ನಾಯಕರನ್ನ ವರಿಷ್ಠನೆಲ್ಲ ಭೇಟಿ ಮಾಡಿದ್ರಿ. ತಾವೇನಂತ ಮನವಿ ಮಾಡಿದ್ರಿ ಸರ್? ನಾವೇನು ಅಂದ್ರೆ, ನಾವು ಯಂಗ್ಸ್ಟರ್ಸ್, ಫಸ್ಟ್ ಟೈಮರ್ಸ್ ತುಂಬಾ ಜನ ಗೆದ್ದಿದೀವಿ. ನಮ್ಮಲ್ಲೂ ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ. ಯಂಗ್ಸ್ಟರ್ಸ್ ಪಾರ್ಟಿಗೆ ಕಟ್ಟಲಿಕ್ಕೆ, ಪಾರ್ಟಿನ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ನಾನು ಮನವಿಯನ್ನ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸರ್, ಕೊನೆಯ ಪ್ರಶ್ನೆ. ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸೇಮ್ ಟೈಮ್ ಸಿದ್ದರಾಮಯ್ಯನವರ ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಸಂಖ್ಯಾಬಲದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡ್ರಿ, ನಾವು ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡ್ತಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಲೀಡ್ರೆ, ಇವತ್ತು ಲೀಡ್ರೆ, ಮುಂದೆನೂ ಲೀಡ್ರೆ. ಅವರು ಅದ್ರ ಬಗ್ಗೆ, ಅವ್ರ ನಾಯಕತ್ವದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಬಟ್ ಏನಂದ್ರೆ, ಅವ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ನಾವೆಲ್ಲ ಆಸೆ ಪಡ್ತಿದೀವಿ. ಇದಿಷ್ಟು ಶಾಸಕ ಕದಲೂರು ಉದಯ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ನ 140 ಶಾಸಕರು ಕೂಡ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತಾಡಿದ್ದಾರೆ ಶಿವಾನಂದ ಪಾಟೀಲ್ರು. ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದು ಒಳ್ಳೇದಾಯ್ತು ಅಂದಿದ್ದಾರೆ. ಮಾಧ್ಯಮಗಳಿಗೆ ಆಹಾರ ಆಗೋದು ಬಂದಾಗ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿರೋದು ಒಳ್ಳೇದಾಯ್ತು. ಶಿವಾನಂದ ಪಾಟೀಲ್ ವಿಜಯಪುರದಲ್ಲಿ ಮಾತಾಡಿರೋದು. ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಮಾತಾಡಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದು ಇಬ್ರು ಮಾತಾಡ್ಕೊಂಡಿರೋದು, ಇಬ್ಬಿಬ್ರೆ ಬಗೆಹರಿಸಿಕೊಂಡಿರೋದು, ಗೊಂದಲಗಳಿರೋದು ಇಲ್ಲ ಅಂತ ಹೇಳಿದ್ರು ಕೂಡ ಎಲ್ಲಾ ಸಚಿವರಿಗೂ ಗೊತ್ತಿದ್ದಂತ ವಿಚಾರ, ಎಲ್ಲ ಶಾಸಕರಿಗೂ ಗೊತ್ತಿದ್ದಂತ ವಿಚಾರ. ಎಷ್ಟು ಮಟ್ಟಿಗೆ ಗೊಂದಲಗಳಿದೆ ಅನ್ನುವಂಥದ್ದು ಅದರ ಬಗ್ಗೆ ಈಗ ಶಿವಾನಂದ ಪಾಟೀಲ್ ಮಾತಾಡಿರೋದು. ಭಿನ್ನಮತ ಇಲ್ಲ ಅಂದಿದ್ದಾರೆ. ಜೊತೆಗೆ ಈಗ ಸಿಎಂ ಹಾಗೂ ಡಿಸಿಎಂ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಏನು ಮಾಡಿದ್ರು ಅದು ಬಹಳ ಒಳ್ಳೇದಾಯ್ತು. ಮುಂದೆ ಎಲ್ಲರ ಬಾಯಿಗೂ ಆಹಾರ ಆಗೋದು ತಪ್ಪಿತು ಅಂದಿದ್ದಾರೆ. ಜನ ನಾವೇನು ಒಕ್ಕಟ್ಟಿಲ್ವಾ? ಏನ್ ನಿಮ್ಗೇನು ಸಂಶಯ ಇದೆ? ನಮ್ಮಲ್ಲಿ ಯಾರೇ ಮುಖ್ಯಮಂತ್ರಿ ಆದ್ರೂ ನಾವು ಪಕ್ಷ ಬಹಳ ದೊಡ್ಡದು. ಪಕ್ಷದನ್ನ ನಾವು ಬಿಟ್ಕೊಡಕ್ ಆಗೋದಿಲ್ಲ.
ಪಕ್ಷ ನಾವು ಹೋರಾಟ ಮಾಡ್ತೀವಿ. ಸರ್ಕಾರ ಅಂತೂ ನಾವು ಬ್ಯಾಡ್ ಅಂದ್ರೂ ಉಳಿತದೆ. ಇವ್ರಿಗೆ ಆತುರತೆ ಇದೆ ಲಘು ಗಾದಿ ಮೇಲೆ ಬಹಳ ಚಲೋ ಆಯ್ತು. ದೇವ್ರ ಒಳ್ಳೆ ಬುದ್ಧಿ ಕೊಡ್ಲಿ. ಅವ್ರಿಬ್ರು ಕೂಡ ಆದಷ್ಟು ಲಘುನೆ ನಿಮ್ಗೆ ಏನ್ ಯಾರು ಕೊಡ್ತಾ ಇದಾರೆ ಇದನ್ನ ಬಂದ್ ಮಾಡ್ಲಿ. ಆಲ್ರೆಡಿ ಉತ್ತರ ಕೊಟ್ಟಾರಲ್ಲ. ಹೈಕಮಾಂಡ್ ಹೇಳಿದ್ರೆ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಸಿಎಂ ಆಗ್ತಾರೆ ಅಂತ ಗದಲೂರು ಉದಯ್ ಈಗ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಹಿಂದೆಯೂ ಲೀಡರ್, ಮುಂದೆಯೂ ಲೀಡರ್. ಆದ್ರೆ ಡಿಕೆ ಶಿವಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ, ಸಿಎಂ ಆಗೇ ಆಗ್ತಾರೆ ಅನ್ನುವಂತ ವಿಶ್ವಾಸವನ್ನ ಕದಲೂರು ಉದಯ್ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದಂತಹ ಕದಲೂರು ಉದಯ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ಸಿಎಂ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದ ನಂತರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಪರಿಸ್ಥಿತಿ ಹಿಂದೆನೂ ಒಂದೇ ತರ ಒಗ್ಗಟ್ಟಿನ ಇತ್ತು, ಇವಾಗೂ ಅದೇ ಇದೆ. ನಿಮ್ಗೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನು ಗೊಂದಲ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ. ಅಷ್ಟೇ ವಿಚಾರ, ಇನ್ನೇನಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಪ್ರಯತ್ನಗಳು ತಾವು ಕೂಡ ನಡೆಸಿದಿರಿ. ಈಗಿರುವಂತ ಮಾಹಿತಿ ಪ್ರಕಾರ ನಿಮಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಯಾವಾಗ ಆಗ್ತಾರೆ ಸರ್? ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅವಾಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಹೈಕಮಾಂಡ್ ಕರೆದು ತೀರ್ಮಾನ ಕೊಟ್ರೆ ಅವತ್ತು ಆಗ್ತಾರೆ. ಅದರಲ್ಲಿ ಆ ನಂಬಿಕೆ ತಮಗಿದೆಯಾ ಸರ್ ಆಗ್ತಾರೆ ಅನ್ನೋದು? ಆಗ್ತಾರೆ. ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ದುಡಿದವ್ರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅವಕಾಶ ಇದೆ. ಇನ್ನೊಂದು ಕಡೆಗೆ ಅಲ್ಲ ಸರ್, ಈಗ ತಾವು ಕೂಡ ಭೇಟಿಯಾಗಿದ್ರಿ, ಹೈಕಮಾಂಡ್ ನಾಯಕರನ್ನ ವರಿಷ್ಠರೆಲ್ಲ ಭೇಟಿ ಮಾಡಿದ್ರಿ. ತಾವೇನಂತ ಮನವಿ ಮಾಡಿದ್ರಿ ಸರ್? ನಾವೇನು ಅಂದ್ರೆ, ನಾವು ಯಂಗ್ಸ್ಟರ್ಸ್, ಫಸ್ಟ್ ಟೈಮರ್ಸ್ ತುಂಬಾ ಜನ ಗೆದ್ದಿದೀವಿ. ನಮ್ಮಲ್ಲೂ ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ. ಯಂಗ್ಸ್ಟರ್ಸ್ ಪಾರ್ಟಿಗೆ ಕಟ್ಟಲಿಕ್ಕೆ, ಪಾರ್ಟಿನ ಬೆಳೆಸಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ನಾನು ಮನವಿಯನ್ನ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸರ್, ಕೊನೆಯ ಪ್ರಶ್ನೆ. ಈಗ ಹೈಕಮಾಂಡ್ ತೀರ್ಮಾನ ಮಾಡಬೇಕು, ಸೇಮ್ ಟೈಮ್ ಸಿದ್ದರಾಮಯ್ಯನವರ ಕ್ಯಾಂಪ್ ನಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು ಸಂಖ್ಯಾಬಲದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡ್ರಿ, ನಾವು ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡ್ತಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಲೀಡ್ರೆ, ಇವತ್ತು ಲೀಡ್ರೆ, ಮುಂದೆನೂ ಲೀಡ್ರೆ. ಅವರು ಅದ್ರ ಬಗ್ಗೆ, ಅವ್ರ ನಾಯಕತ್ವದ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಬಟ್ ಏನಂದ್ರೆ, ಅವ್ರಿಗೂ ಒಂದು ಅವಕಾಶ ಸಿಗ್ಲಿ ಅಂತ ನಾವೆಲ್ಲ ಆಸೆ ಪಡ್ತಿದೀವಿ. ಇದಿಷ್ಟು ಶಾಸಕ ಕದಲೂರು ಉದಯ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ನ 140 ಶಾಸಕರು ಕೂಡ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತಾಡಿದ್ದಾರೆ ಶಿವಾನಂದ ಪಾಟೀಲ್ರು. ಸಿಎಂ, ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದು ಒಳ್ಳೇದಾಯ್ತು ಅಂದಿದ್ದಾರೆ. ಮಾಧ್ಯಮಗಳಿಗೆ ಆಹಾರ ಆಗೋದು ಬಂದಾಗ್ಲಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿರೋದು ಒಳ್ಳೇದಾಯ್ತು. ಶಿವಾನಂದ ಪಾಟೀಲ್ ವಿಜಯಪುರದಲ್ಲಿ ಮಾತಾಡಿರೋದು. ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಮಾತಾಡಿದ್ದಾರೆ.